ಎಲ್ಲರಿಗೂ ನಮಸ್ಕಾರ. ನೋಡಿ, ಯಾರೆಲ್ಲ ಈ ಥರ 3D ಫೋಟೋಸ್ನ ರೆಡಿ ಮಾಡ್ತಾ ಇದ್ದೀರಾ, ನೀವೆಲ್ಲ ಡೇಂಜರಲ್ಲಿದ್ದೀರಾ. ಬಿಕಾಸ್ ನಿಮ್ಮ ಡೇಟಾವನ್ನು ಗೂಗಲ್ ಸೇವ್ ಮಾಡ್ಕೊಳ್ಳುತ್ತೆ ಮತ್ತು ತನ್ನ ಎಐನ ಟ್ರೈ ಮಾಡ್ಕೊಳ್ಳಲು ಅದನ್ನು ಬಳಸ್ಕೊಳ್ಳುತ್ತೆ. ಜಸ್ಟ್ ನಿಮ್ಮದೊಂದು ಫೋಟೋಯಿಂದ ನಿಮ್ಮ ಪೂರ್ತಿ ಡೇಟಾ ಗೂಗಲ್ಗೆ ಈಸಿಯಾಗಿ ಸಿಕ್ಬಿಡುತ್ತೆ. ಇದರಿಂದ ನಿಮ್ಮ ತರಹನೇ ಹೋಲೋ ಒಂದಿಷ್ಟು ವೀಡಿಯೋಸ್ಗಳನ್ನಾಗಿರಬಹುದು ಅಥವಾ ಫೋಟೋಸ್ಗಳನ್ನಾಗಿರ್ಬೋದು ರೆಡಿ ಮಾಡಿ ಬ್ಲ್ಯಾಕ್ ಮೇಲ್ ಮಾಡಬಹುದಾಗಿರುತ್ತೆ. ಅಥವಾ ಆ ಥರ ವಿಡಿಯೋಗಳನ್ನು ಅಥವಾ ಕೆಟ್ಟದಾಗಿ ವಿಡಿಯೋಗಳನ್ನು ಮಾಡಿಬಿಟ್ಟು ವೆಬ್ಸೈಟಲ್ಲಿ ಕೆಟ್ಟ ವೆಬ್ಸೈಟ್ ಇರುತ್ತಲ್ವ, ಅದಕ್ಕೆ ಅಪ್ಲೋಡ್ ಮಾಡೋ ಸಾಧ್ಯತೆ ಕೂಡ ಇರುತ್ತೆ. ಈ 3D ಫೋಟೋಸ್ ಬಂದಮೇಲೆ, ಅದರಲ್ಲೂ ಆ ರೆಡ್ ಸ್ಯಾರಿ ಅಂತ ಬಂದಮೇಲೆ ತುಂಬ ಹುಡುಗಿರು ಈ ಥರ ರೆಡಿ ಮಾಡ್ಕೊಂಡಿದ್ದೀರಾ ಕೂಡ. ಇದರಿಂದ ಒಂದು ಹುಡುಗಿಗೆ ಎಷ್ಟು ಪ್ರಾಬ್ಲಮ್ ಆಗಿದೆ ಅಂದರೆ, ಅವಳು ಚೂಡಿಯಲ್ಲಿರೋ ಫುಲ್ ಸ್ಲೀವ್ ಫೋಟೋ ಹಾಕಿರ್ತಾಳೆ. ಆದರೆ ಸೀರೆ ಫೋಟೋಸ್ ಬಂದಮೇಲೆ ಅವಳಿಗೆ ಅರ್ಥ ಆಗೋದು, ಅವಳ ಕೈಯಲ್ಲಿ ಒಂದು ಹುಟ್ಟು ಮಚ್ಚೆ ಇರುತ್ತೆ, ಆ ಮಚ್ಚೆ ಕಾಣಿಸುತ್ತಂತೆ. ಅಂದರೆ ಇದರಲ್ಲಿ ಅರ್ಥ ಮಾಡ್ಕೊಳ್ಳಿ, ಫುಲ್ ಸ್ಲೀವ್ ಇರೋ ಬಟ್ಟೆ ಹಾಕಿ ಫೋಟೋ ಗೂಗಲ್ಗೆ ಅಪ್ಲೋಡ್ ಮಾಡಿದ್ದಕ್ಕೆ ಅವಳು ಕೈಯಲ್ಲಿರೋ ಮಚ್ಚೆ ಕಾಣಿಸ್ತಾ ಇರೋ ಥರ ಮಾಡಿಕೊಟ್ಟಿದ್ದಾರೆ ಅಂತ ಅಂದರೆ, ಅವಳ ಬಾಡಿಲಿರೋ ಎಲ್ಲದನ್ನೂ ಸ್ಕ್ಯಾನ್ ಮಾಡಿರುತ್ತೆ ಗೂಗಲ್ ಅಂತ ಅರ್ಥ. ಸೊ ಆ ಸೀರೆ ಪಿಕ್ಕಲ್ಲಿ ಮಚ್ಚೆ ಕಾಣಿಸ್ತಾ ಇದೆ ಅಂತ ಅಂದರೆ, ಅದು ಫುಲ್ ಸ್ಲೀವ್ ಹಾಕಿರೋ ಬಟ್ಟೆಯಲ್ಲಿ ಕಳಿಸಿದ ಮೇಲೆ ಇನ್ನು ಏನೆಲ್ಲ ಮಾಡಬಹುದು. ಹೀಗಾಗಿ ಈ ಥರದ 3D ವಿಡಿಯೋಸ್ನ ಕ್ರಿಯೇಟ್ ಮಾಡ್ಕೋಬೇಡಿ ಅಂತ ತುಂಬ ಜನ ಸೋಷಿಯಲ್ ಮೀಡಿಯಾದಲ್ಲಿ ಆಲ್ರೆಡಿ ವಿಡಿಯೋ ಮಾಡಿದ್ದಾರೆ. ಆ ಥರ ವಿಡಿಯೋದಿಂದ ನೀವು ಹೆದರೋವಂಥದ್ದೇನೂ ಇಲ್ಲ. ನೀವು ಅಂದ್ಕೊಂಡಿದ್ದೀರಾ ಒಂದೆರಡು ಫೋಟೋಸ್ನ ಗೂಗಲ್ಗೆ ಅಪ್ಲೋಡ್ ಮಾಡೋದ್ರಿಂದ ಏನೂ ಪ್ರಾಬ್ಲಮ್ ಆಗಲ್ಲ. ನಿಮ್ಮ ಫೋನಲ್ಲಿ ಯಾವುದೆಲ್ಲ ಅಪ್ಲಿಕೇಶನ್ಸ್ ಇದೆ, ಆ ಎಲ್ಲ ಅಪ್ಲಿಕೇಶನ್ನಲ್ಲೂ ನಿಮ್ಮ ಡೇಟಾವನ್ನು ಸಿಗೋ ಥರ ನೀವೇ ಮಾಡ್ಕೊಂಡಿರ್ತೀರ. ಆಲ್ರೆಡಿ ಅದೆಲ್ಲ ಅಪ್ಲಿಕೇಶನ್ಗೂ ನಿಮ್ಮ ಡೇಟಾ ಹೋಗಿರುತ್ತೆ. ಇದನ್ನು ಯಾವ ರೀತಿಯಾಗಿ ಸರಿ ಮಾಡ್ಕೋಬೇಕು ಮತ್ತು ನಿಮ್ಮ ಡೇಟಾವನ್ನು ತಗೊಂಡಿದ್ದೀರಾ, ಏನೆಲ್ಲ ಡೇಟಾವನ್ನು ತಗೊಂಡಿದ್ದಾರೆ, ಯಾವ ರೀತಿಯಾಗಿ ಚೆಕ್ ಮಾಡ್ಕೋಬೇಕು ಅನ್ನೋದನ್ನು ಕ್ಲಿಯರಾಗಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಡೇಟಾವನ್ನು ಸೇವ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.